ಟಿವಿ7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಅಂಗವಾಗಿ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಬಸವಣ್ಣನವರ ಮೂರ್ತಿ ಮೆರವಣಿಗೆಯನ್ನು ನಗರದ ಎಂಎಸ್ಕೆ ಮಿಲ್ನಿಂದ ಬೈಕ್ ರ್ಯಾಲಿ, ಡೊಳ್ಳು, ತಮಟೆ, ಕಲ್ಲ ತಂಡದವರ ಮುಖಾಂತರ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನವರೆಗೂ ಭವ್ಯ ಮೆರವಣಿಗೆ ಜರುಗಿತು. ಈ ಸಂದರ್ಭದಲ್ಲಿ ಸಮಿತಿಯ ಲಿಂಗರಾಜ್ ತಾರ್ಫಲ್ ಮಾತನಾಡಿದರು. ಇಂದು ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವರ 892ನೆಯ ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲ ಯುವಕರು, ಮಿತ್ರರು, ಎಲ್ಲ ನಮ್ಮ ಮಾದಿಗ ಸಮಾಜದ ಸಂಘಟನೆ ವತಿಯಿಂದ ಹಾಗೂ ಎಲ್ಲ ಯುವಕರ ಮಿತ್ರರ ವತಿಯಿಂದ ಇಂದು ಏನು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಆವರಣದಲ್ಲಿ ಏನು ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಸಭೆಗೆ ನಾವೆಲ್ಲರೂ ಕೂಡ ಎಲ್ಲ ಸ್ನೇಹಿತರ ಬಳಗದ ವತಿಯಿಂದ ಬೈಕ್ ರ್ಯಾಲಿ ಮುಖಾಂತರ, ಡೊಳ್ಳು, ಅಲಿಗೆ ನಾದಗಳೊಂದಿಗೆ ಆ ಬಹಿರಂಗ ಸಭೆಗೆ ನಾವೆಲ್ಲರೂ ಕೂಡ ಆಗಮಿಸ್ತಾ ಇದ್ದೀವಿ. ಭಾಳ ಸಂತೋಷ ಅನ್ನಿಸ್ತದ. ಯಾಕಂತೇಳಿದ್ರೆ ಏನು 12ನೇ ಶತಮಾನದಲ್ಲಿ ಕುಲಕ್ಕೊಬ್ಬರಿಗೆ ಶರಣರನ್ನಾಗಿ ಮಾಡಿ, ಜಾತಿಗೊಬ್ಬ ನಾಯಕರನ್ನಾಗಿ ಮಾಡಿ, ಅಂದಿನ ದಿನದಲ್ಲೇ ಪಾರ್ಲಿಮೆಂಟ್ನಲ್ಲಿ ಒಂದು ಏನು ಈಗಿನ ಪಾರ್ಲಿಮೆಂಟ್, ಆಗಿನ ಬಸವಣ್ಣನವರ ಕಾಲದಲ್ಲಿ ಪ್ರತಿಯೊಂದು ಜಾತಿಗೆ ಒಬ್ಬೊಬ್ಬ ಕುಲಕ್ಕೊಬ್ಬರಿಗೆ ಶರಣರನ್ನಾಗಿ ಮಾಡಿ ಒಂದು ಪಾರ್ಲಿಮೆಂಟ್ ನಡೆಸಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಯಾವುದೇ ಜಾತಿ ಜನಾಂಗ ಇರಲಿ, ಎಲ್ಲರಿಗೂ ಕೂಡ ಸಮನಾಗಿರ್ತಕ್ಕಂಥ ಹಕ್ಕು ಸಿಗಬೇಕು. ಇಲ್ಲೆಲ್ಲವನ್ನು ಕೂಡ ಜಾತಿ ಭೇದ ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅಂದಿನ ಅಂತರ್ಜಾತಿ ವಿವಾಹಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಜ್ಞಾನಿ, ಮಹಾನ್ ವ್ಯಕ್ತಿ ಅಂಥ ಒಬ್ಬ ಮಹಾಪುರುಷನ ಒಂದು ಜಯಂತ್ಯೋತ್ಸವಕ್ಕೆ ನಾವೆಲ್ಲರೂ ಕೂಡ ಆಗಮಿಸ್ತಾ ಇದ್ದೀವಿ. ಏನು ಅಣ್ಣ ಬಸವಣ್ಣನವರು ಏನು ಕನಸನ್ನು ಕಂಡಿದ್ರು, ಈ ಒಂದು ಪ್ರಪಂಚದಲ್ಲಿ ಯಾವುದು ಜಾತಿ ಭೇದ ಇರಬಾರ್ದು, ಎಲ್ಲರೂ ಕೂಡ ಸಮನಾಗಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರೇನೋ ಒಂದು ಒಳ್ಳೆಯ ಒಂದು ಭವಿಷ್ಯವಾಗಿರ್ತಕ್ಕಂಥ ಒಂದು ಬರುವಂಥ ದಿನಗಳಲ್ಲಿ ಎಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯಿಂದ ಈ ಜಾತಿ ಪದ್ಧತಿಯನ್ನು ಹೋಗಲಾಡಿಸಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಜಯಂತ್ಯೋತ್ಸವಕ್ಕೆ ನಾವೆಲ್ಲರೂ ಕೂಡ ಅತಿ ಸಂತೋಷದಿಂದ ಆಗಮಿಸ್ತಾ ಇದ್ದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಣ್ಣ ಬಸವಣ್ಣನವರ ಜಯಂತಿಯನ್ನು ನಾವು ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸನ್ನಿಧರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಣ್ಣ ಬಸವಣ್ಣನವರದ್ದು ಜಯಂತಿ ಅಂಗವಾಗಿ ಬಹಿರಂಗ ಸಭೆಯನ್ನು ಜಿಲ್ಲಾ ವತಿಯಿಂದ ಮಾಡ್ತಾ ಇದ್ದಾರೆ. ಇವತ್ತು ಶರಣಬಸಪ್ಪ ಅಪ್ಪ ಮೈದಾನದಲ್ಲಿ. ಆದ ಕಾರಣ ಇವತ್ತು 12ನೇ ಶತಮಾನದಿಂದ ಬಂದಿರುವ ಅಣ್ಣ ಬಸವಣ್ಣನವ್ರದ್ದು ಅತಿ ನಿಕಟ, ಅತಿ ಪೂಜ್ಯಸುವ ನಮ್ಮ ಮಾದರ್ ಚೆನ್ನಯ್ಯನವರ ಒಂದು 12ನೇ ಶತಮಾನದಿಂದ ಬಂದಿದೆ. ಅದೇ ಥರ ಈಗೂ ಕೂಡ ಬಸವಣ್ಣ ಅವರದು ಅಥವಾ ನಮ್ಮ ಎಲ್ಲ ಸಮಾಜ ವತಿಯಿಂದ ನಾವು ಅದೇ ಥರ ನಡ್ಕೊಂತ ನಮ್ಮ ಸಮಾಜ ಬರ್ತಾ ಇದೆ. ಅದಕ್ಕೆ ಇವತ್ತೇನಪ್ಪ ಅಂದ್ರೆ ಒಂದು ನಮ್ಮ ಸಮಾಜದವರು ಮತ್ತು ನಮ್ಮ ಲಿಂಗರಾಜ್ ತಾರ್ಫಲ್ ಅವರು ಏನು ನೇತೃತ್ವದಲ್ಲಿ ಮೊನ್ನೆ ಮೀಟಿಂಗ್ ಮಾಡಿ, ಪ್ರದೀಪ್ ಅವರು ಎಲ್ಲ ಸಮಾಜದವ್ರು ಮೀಟಿಂಗ್ ಮಾಡಿ ಏನಪ್ಪ ಅಂದ್ರೆ ನಮ್ಮ ಹಳೆ ಪದ್ಧತಿ ಬಿಡಬಾರ್ದು. ಇವತ್ತು ನಾವು ಬಸವಣ್ಣವರಿಗೆ ನಾವು ಏನು ನಮ್ಮ ಮಾದರ್ ಚೆನ್ನೈ ಮಾಡಿದ ಆ ಕಾಲಕ್ಕೆ ಮಾಡ್ಕೊಂಡು ಬಂದ್ರೆ ನಾವು ಯಾಕೆ ಬಿಡಬೇಕು? ಇವತ್ತಿನಿಂದ ನಾವು ನಮ್ಮ ಜೀವಮಾನ ಇರೋವರೆಗೂ ಬಸವಣ್ಣನ ಜಯಂತಿ ಅತಿ ವಿಜೃಂಭಣೆಯಿಂದ ಮಾಡಬೇಕಂತಕ್ಕಂಥ ವಿಚಾರ ಬಂದು ಇವತ್ತು ನಾವು ಸಣ್ಣ ಪ್ರಮಾಣವಾಗಿ ಒಂದು 500-600
ಬೈಕ್ ರ್ಯಾಲಿ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅತಿ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ಪ್ರಮಾಣದಿಂದ ಈ ಬಸವಣ್ಣವ್ರದ್ದು ಏನಪ್ಪ ಅಂದ್ರೆ ಜಯಂತಿ ಮಾಡ್ತೇವೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಭಾವ್ಯ ಅಂತ. ಇವತ್ತಿನ ದಿವಸ ಏನು ಅಣ್ಣ ಬಸವಣ್ಣನವರ 892ನೇ ಜಯಂತಿ ಅಂಗವಾಗಿ ಇವತ್ತು ಕಲಬುರಗಿ ನಗರದ MSKPL ಗ್ರೌಂಡಿನಿಂದ ಏನು ಶರಣಬಸಪ್ಪ ಮೈದಾನ ಎದುರುಗಡೆ ಒಂದು ಬಹಿರಂಗ ಸಭೆ ನಡೀತಾ ಇದೆ. ಅಲ್ಲಿವರೆಗೂ ಏನಿಲ್ಲಿ ನಾವು ಒಂದು ಮಾದಿಗ ಸಮಾಜದ ವತಿಯಿಂದ ಒಂದು ಅಣ್ಣ ಬಸವಣ್ಣನವರ ಒಂದು ಜಯಂತಿಯ ಅಂಗವಾಗಿ ಒಂದು ರ್ಯಾಲಿಯನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ಏನಂದರೆ ಇದು ಒಂದು ಎಲ್ಲ ಜಾತಿ ಜನಾಂಗದವರು ಸೇರಿ ಒಂದು ಬಸವಣ್ಣನವರ ಜಯಂತಿ. ಯಾಕಂದರೆ ಬಸವಣ್ಣನವರು ಒಂದು ಯಾವುದೇ ಜಾತಿಗೆ ಸೀಮಿತವಲ್ಲ. ಸೊ ಆದ ಕಾರಣ ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಇಲ್ಲಿ ಅವರ ಒಂದು ಜಯಂತಿ ಅಂಗವಾಗಿ ಒಂದು ರ್ಯಾಲಿ ಮಾಡುವ ಮುಖಾಂತರ MSKPL ಗ್ರೌಂಡಿಂದ ತಿಮ್ಮಾಪುರ ಸರ್ಕಲಿಂದ ಶರಣಬಸವೇಶ್ವರ ಮೈದಾನದವರೆಗೆ ಹೋಗ್ತಾ ಇದ್ದೀವಿ. ಇದು ಏನು ನಾವು ತಿಳ್ಕೊಬೇಕಂದ್ರೆ ಏನು ಮೊನ್ನೆ ನಾವು ಒಂದು ಪಾಲ್ಗಾಮ್ನಲ್ಲಿ ಒಂದು ಹಿಂದೂಗಳ ಮೇಲೆ ಎಲ್ಲ ಹಲ್ಲೆ ಮಾಡಿದ್ರು. ಅದರಿಂದ ನಾವು ಏನು ಕಲಿಬೇಕಾಗುತ್ತೆ ಅಂದರೆ ನಾವಿಲ್ಲಿ ಮಾದಿಗ, ಆಮೇಲೆ ಹಿಂದೂ ಮೊದಲು ಒಬ್ಬ ಕುರುಬ, ಆಮೇಲೆ ಅದಕ್ಕಿಂತ ಮುಂಚೆ ಒಬ್ಬ ಹಿಂದೂ, ಒಬ್ಬ ಬ್ರಾಹ್ಮಣ, ಆಮೇಲೆ ಅದಕ್ಕಿಂತ ಮುಂಚೆ ಒಬ್ಬ ಹಿಂದೂ. ಇದು ಏನು ಕಲಿಬೇಕಾಗ್ತದೆ ನಾವು ಅಂದರೆ ಇಲ್ಲಿ ನಮ್ಮ ಜಾತಿ ಎಲ್ಲ ಬಿಟ್ಬಿಟ್ಟು ನಾವು ಒಂದು ಹಿಂದೂ ಆಗಿ ಎಲ್ಲರೂ ಒಗ್ಗಟ್ಟಾಗಲಿಲ್ಲ ಅಂದರೆ ಮುಂಬರೋ ದಿನಗಳಲ್ಲಿ ನಮಗೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಸೊ ಆದ ಕಾರಣ ಇದು ಒಂದು ಜಯಂತಿ ಮಾಡೋದರ ಮೂಲಕ ಎಲ್ಲ ಜಾತಿ ಜನಾಂಗದವರು ಸೇರಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿ ಒಂದು ಅಣ್ಣ ಬಸವಣ್ಣನವರ 892ನೇ ಜಯಂತಿಯನ್ನು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಆದ ಕಾರಣ ಇವತ್ತಿನ ದಿವಸ ನಾವು ಈ ರ್ಯಾಲಿಯನ್ನು ಏರ್ಪಡಿಸಿದ್ದೇವೆ. ಧನ್ಯವಾದಗಳು.